ವಿಜಯಪುರ ಜಿಲ್ಲೆಯೊಳಗಿರ್ತಕ್ಕಂಥ ಒಬ್ಬ ರಂಗರಾಜ ಅಂತ ತಿಳ್ಕೊಂಡು ವಜ್ರದ ವ್ಯಾಪಾರಿ, ಬಹಳ ದೊಡ್ಡ ವಜ್ರದ ವ್ಯಾಪಾರಿ ಆಗಿರ್ತಕ್ಕಂಥ ರಂಗರಾಯ ಯಾವುದೋ ಒಂದಿಷ್ಟು ಕೆಟ್ಟ ಕಾರ್ಯಗಳನ್ನು ಮಾಡಿದ್ದಕ್ಕೋಸ್ಕರವಾಗಿ ಆ ರಂಗರಾಯನಿಗೆ ಒಂದಿಷ್ಟು ಪಾರ್ಶ್ವವಾಯು ಆಗಿಬಿಟ್ಟಿತ್ತು. ಪಾರ್ಶ್ವ ಅಂದರೂ ಅರ್ಥ ಆಗುತ್ತಲ್ಲ, ಲಕ್ವ ಆಗಿತ್ತು. ಯಾವಾಗ ಪಾರ್ಶ್ವವಾಗಿ ಆಗಿರುವಂಥ ಪ್ರಸಂಗದೊಳಗೆ ಯಾರೋ ಹೇಳಿದ್ರಂತ ಅದಕ್ಕೆ ನಾವು ರಾಮೇಶ್ವರಕ್ಕೆ ಹೋಗ್ಬೇಕಂತೂ ಇಬ್ಬರು ಗಂಡ ಹೆಂಡತಿ ಕೊಡ್ಕೊಂಡು ರಾಮೇಶ್ವರಕ್ಕೆ ಬಂದಿದ್ದರು. ರಾಮೇಶ್ವರ ಲಿಂಗಯ್ಯನನ್ನು ದರ್ಶನ ಮಾಡಿರ್ತಕ್ಕಂಥ ಧನಮ್ಮ ತಾಯಿ ದಂಪತಿಗಳು ಸಮೇತವಾಗಿ ಹೊರಗಡೆ ಬರ್ತಾರೆ. ಬಂದಿರುವಂಥ ಪ್ರಸಂಗದೊಳಗೆ ಆ ಇಬ್ಬರು ದಂಪತಿಗಳನ್ನು ನೋಡಿ ಆ ಹೆಣ್ಮಗಳು ಹೋಗಿ ನೇರವಾಗಿ ಆ ತಾಯಿಯಲ್ಲಿರ್ತಕ್ಕಂಥ ಮುಖದಲ್ಲಿರುವಂಥ ಸಾತ್ವಿಕ ಕಳೆಯನ್ನು ನೋಡಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಅವತಾರದಲ್ಲಿ ಕಾಣಕತ್ತಾರಲ್ಲ ಅಂತ ತಿಳ್ಕೊಂಡು ಹೋಗಿ ಏನೋ ತಿಳಿತು ನಮಸ್ಕಾರ ಮಾಡ್ತಾಳೆ. ಆ ಇಬ್ಬರು ದಂಪತಿಗಳಿಗೆ ಹೋಗಿ ಕೇಳ್ತಾ ಈ ಹೆಣ್ಮಗಳು, ಮತ್ತಿಂಗ ನಮ್ಮ ಯಜಮಾನರಿಗೆ ಪಾರ್ಶ್ವವಾಯುವಾಗಿ 4-5 ವರ್ಷ ಆಯಿತು, ಎಲ್ಲ ಕಡೆ ಸುತ್ತಾಡಿ ಬಂದೀವಿ, ಆದರೆ ಎಲ್ಲಿಯೂ ಕೂಡ ಋಣ ಆಗ್ತಾ ಇಲ್ಲ, ಅದಕ್ಕೇನಾದರೂ ಸಹಿತ ನಿನ್ನಿಂದ ಪರಿಹಾರ ಇದ್ರೆ ಹೇಳ್ತಾಯಿ ಅಂತ ತಿಳ್ಕೊಂಡು ಕೇಳಿದ್ದು. ಆವಾಗ ದಾನಮ್ಮ ತಾಯಿ ಅಂತಾಳ, ಚಿಂತೆ ಮಾಡಬೇಡವಾ, ಎಲ್ಲದರ ಯಜಮಾನರು ಅಲ್ಲೇ ಇರ್ತಕ್ಕಂಥ ರಂಗರಾಯ ಅನ್ನುವಂಥ ಆ ವಜ್ರದ ವ್ಯಾಪಾರಿಯನ್ನು ಮಡದಿ ಆಗಿರ್ತಕ್ಕಂಥವಳು ಹೆಣ್ಮಗಳು ಕರ್ಕೊಂಡು ಹೋಗಿ ತೋರಿಸ್ತಾಳೆ. ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡಿರ್ತಕ್ಕಂಥ ದಾನಮ್ಮ ತಾಯಿ ಕೈ ಒಳಗೆ ಒಂದಿಷ್ಟು ಶಕ್ತಿ ಜಾಗೃತ ಆಗಿತ್ತು. ಆ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡಿರ್ತಕ್ಕಂಥ ಲಿಂಗದ ಹಸ್ತಗಳಿಂದ ಭಸ್ಮವನ್ನು ತೆಗೆದುಕೊಂಡು ಆ ರಂಗರಾಯನ ಮೈತುಂಬೆಲ್ಲ ಭಸ್ಮ ಹಚ್ಕೋಟ ಗುರು ಹೇಳಿರ್ತಕ್ಕಂಥ ಮಂತ್ರವನ್ನು ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಬರ್ತಾಳೆ. ಏನು 5 ವರ್ಷದ ಹಿಂದಗಡೆ ಕೈ ಒಳಗಿರ್ತಕ್ಕಂಥ ಶಕ್ತಿ ಕಳೆದುಕೊಂಡು ಬಿದ್ದಿರ್ತಕ್ಕಂಥ ಆ ರಂಗರಾಯ ಈ ದಾನಮ್ಮ ತಾಯಿ ಹಸ್ತಸ್ಪರ್ಶದಿಂದ ಕೈ ಒಳಗೆ ಮತ್ತೆ ಶಕ್ತಿ ಬಂದು ಆ ರಂಗರಾಯ ಜೀವಂತವಾಗಿ ಎದ್ಕೊಂಡು ಕೂತ್ಕೊಂಡು ಬಿಡ್ತಾನೆ. ಕೈ ಒಳಗೆ ಶಕ್ತಿ ಬಂದು ವಜ್ರದ ವ್ಯಾಪಾರಿ ರಂಗರಾಯ ದಾನಮ್ಮ ತಾಯಿಯ ಪಾದದ ಮೇಲೆ ಬಿದ್ದು ಹೊರಳಾಡಿ ಅಳಲಿಕ್ಕೆ ಆರಂಭ ಮಾಡ್ತಾನೆ. ತಾಯಿ, ನಾ ಯಾವುದೋ ಕರ್ಮದ ಫಲವಾಗಿ ಕೆಟ್ಟ ಕರ್ಮಕ್ಕೆ ಒಳಗಾಗಿ ಇದು ಒಂದಿಷ್ಟು 5 ವರ್ಷಗಳ ಪರ್ಯಂತರವಾಗಿ ನನ್ನ ಕೈ ಒಳಗೆ ಶಕ್ತಿ ಹೋಗಿ ಕಾಲೊಳಗೆ ಶಕ್ತಿ ಹೋಗಿ ಬರೇ ಅನ್ಯರ ಕೈಯಿಂದ ಸೇವಾ ಮಾಡಿಸ್ಕೊಳ್ಳಂಗಾಗಿತ್ತು. ತಾಯಿ, ಸೇವಾ ಮಾಡಿಸ್ಕೊಳ್ಳಂಗಾಗಿತ್ತು. ಅದಕ್ಕೋಸ್ಕರವಾಗಿ ಆ ರಂಗರಾಯ ಅಂತಾನೆ, ತಾಯಿ, ನಾನು ಇದ್ದೆಲ್ಲ ಆಸ್ತಿಯನ್ನು ನಿನಗೋಸ್ಕರವಾಗಿ ಅರ್ಪಣೆ ಮಾಡಿಬಿಡ್ತೀನಿ, ನೀ ಏನಾದರೂ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಆ ಆಸ್ತಿ ಒಳಗೆ ಮಾಡಬೇಕು ಅಂತ ತಿಳ್ಕೊಂಡು ರಂಗರಾಯ ಪರಿಪರಿಯಾಗಿ ಕೇಳಾಕತ್ತಿದ್ರೆ ಆವಾಗ ದಾನಮ್ಮ ತಾಯಿ ಅಂತಾಳ, ಇಲ್ಲಪ್ಪ, ನನಗೋಸ್ಕರವಾಗಿ ಆಸ್ತಿಯನ್ನು ಮಾಡೋದೇ ಬೇಡ. ಆ ಆಸ್ತಿಯನ್ನು ಮಾಡುವಂಗಿತ್ತು ಅಂತಂದರೆ ನಿನ್ನ ಊರೊಳಗೆ ಎಲ್ಲಿ ಆಸ್ತಿ ಕೊಡಬೇಕಂತ ಮಾಡಿಯಲ್ಲ, ಆ ಸ್ಥಳದೊಳಗೆ ವಚನದ ಕಟ್ಟನ್ನು ಬರೆದಿರ್ತಕ್ಕಂಥ ವಚನದ ಸಾಹಿತ್ಯವನ್ನು ಪ್ರಚಾರ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣನ ದೇವಸ್ಥಾನವನ್ನು ಕಟ್ಟು ಬಸವಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡು, ಅದಕ್ಕೆ ನನಗೆ ಸಾರ್ಥಕ ಆಗ್ತದೆ ಅಂತ ತಿಳ್ಕೊಂಡು ದಾನಮ್ಮ ತಾಯಿ ಬಸವಾದಿ ಶಿವಶರಣರನ್ನು ಪರಿಚಯ ಮಾಡುವಂಥ ಕಾರ್ಯವನ್ನು ದಾನಮ್ಮ ತಾಯಿ ಮಾಡ್ತಾ ಹೋಗ್ತಾಳೆ. ಹೀಗೆ ಆ ರಂಗರಾಯನಿಗೆ ಪಾರ್ಶ್ವವಾಯುವನ್ನು ನಿವಾರಣೆ ಮಾಡಿರ್ತಕ್ಕಂಥ ಮಹಾತಾಯಿ ಮುಂದೆ ಅದೇ ರಾಮೇಶ್ವರದಿಂದ ವಿಷ್ಣು ಕಂಚಿಗೆ ಬರ್ತಾಳೆ. ಯಾವಾಗ ವಿಷ್ಣು ಕಂಚಿಗೆ ಇಬ್ಬರು ದಂಪತಿಗಳ ಸಮೇತವಾಗಿ ವಿಷ್ಣು ಕಂಚಿಗೆ ಬರ್ತಾರೆ, ಅಲ್ಲಿರ್ತಕ್ಕಂಥ ವಿಷ್ಣುವಿನ ದರ್ಶನ ಮಾಡ್ಕೋಬೇಕು ಅಂತ ದೇವಸ್ಥಾನದ ಮುಂದ್ಗಡೆ ಬಂದು ನಿಂದಿರ್ತಾರೆ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು. ಏನಂತ ಬೋರ್ಡ್ ಹಾಕಿದ್ರು ಅಂತಂದರೆ, ಈ ದೇವಸ್ಥಾನದ ಒಳಗಡೆ ಬರಬೇಕಾಗಿತ್ತು ಅಂತಂದರೆ ವೈಷ್ಣವರು ಬ್ರಾಹ್ಮಣರು ಅಲ್ಲದೆ ಅನ್ಯ ಧರ್ಮೀಯರಿಗೆ ಒಳಗಡೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ರು ಅವರು. ಆವಾಗ ದಾನಮ್ಮ ತಾಯಿ ವಿಚಾರ ಮಾಡ್ತಾಳೆ, ದೇವರನ್ನು ದರ್ಶನ ಮಾಡ್ಕೊಳ್ಳೋಕ್ಕೂ ಸಹಿತ ಜಾತೀಯತೆಯ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವಾಗ ದಾನಮ್ಮ ತಾಯಿ ಒಳಗಡೆ ಹೋಗಬೇಕಂತ ನೋಡ್ತಿರ್ತಾಳೆ. ಅದೇ ಸಂದರ್ಭದೊಳಗೆ ಬಾಕ್ಕಳದೊಳಗಿರುವಂಥ ದ್ವಾರಪಾಲಕರು ಆ ದಂಪತಿಗಳಿಗೆ ಅಡ್ಡ ಬಡಿಗೆ ಒಗೆದು ಬಿಟ್ರು. ಅವರು, ನೀವು ನೋಡಲಿಕ್ಕೆ ಅನ್ಯ ಧರ್ಮದವರು ಕಂಡಂಗೆ ಕಾಣ್ತೀರಿ, ನಿಮಗೆ ಒಳಗಡೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಬಾಗಿಲ ಹಾಕಿಬಿಟ್ರು. ಅವ್ರಿಗೆ ಗೊತ್ತಿಲ್ಲ ಅರಿಯದ ಮಾಡಿದ ಕರ್ಮ ಸಾವಿಗೆ ಶರಣು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಿಲ್ಲ. ಇವರು ಮಹಾತ್ಮರು ಇಂಥವ್ರನ್ನ ಸೆಣಸಾಡಬೇಕು, ಇಂಥವ್ರನ್ನ ಕೆಣಕಬೇಕು, ಇಂಥವ್ರಿಗೆ ಕೆಣಕಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಪಾಪ ನಾವು ಹೇಳ್ತಿರ್ತೀವಲ್ಲ, ಮಹಾತ್ಮರನ್ನ ಕೆಣಕುವುದು, ಅವ್ರ ಬಗ್ಗೆ ಆಡುವುದು, ಹಿಂದೆ ನಿಂದೆ ಮಾಡುವುದು, ಟೀಕೆ ಆಡುವುದು ಅಂತಂದರೆ ಹೆಂಗೆ ಆಗ್ತದೆ ಅಂತಂದರೆ ಹುಲಿಯ ಮೀಸೆ ಹಿಡಿದು ಉಯ್ಯಾಲಿ ಆಡಿದಂತೆ ಅಂತ. ಹುಲಿಯ ಮೀಸೆ ಹಿಡಿದು ಉಯ್ಯಾಲಿ ಹಾಡಿದಂತೆ, ನಾಗರ ಹಾವಿನ ಹೆಡೆ ತೆಗೆದುಕೊಂಡು ಕೆನ್ನೆ ತೂರಿಸಿಕೊಂಬಂತೆ, ಸುಣ್ಣದ ಮಡುವಿನೊಳಗೆ ಕಲ್ಲು ಕಟ್ಟಿ ಜಿಗಿದಂತೆ ಅಂತ ತಿಳ್ಕೊಂಡು ಹೇಳ್ತಾರೆ ಮಹಾತ್ಮರ ಜೊತೆಗೆ ಸರ್ಸಾಡುವುದು, ಮಹಾತ್ಮರನ್ನ ನಿಂದ ಮಾಡುವುದು, ಬಾಯಿಗೆ ಬಂದಂಗೆ ಆಡುವುದು ಅಂತಂದರೆ ಹೆಂಗೆ ಆಗ್ತದೆ ಅನ್ನೋದು ಕೇಳಾಕತ್ತಾರೆ. ಇವತ್ತು ಸೋಮವಾರ ತಾವೆಲ್ಲ ಬರುವಾಗ ಅಲ್ಲಿ ಬಬಲಾದಿ ಸದಾಶಿವಪ್ಪನ ಅಂಬ್ಲಿ ತೊಗೊಂಡು ಬಂದಿರಿ. ಬಬಲಾದಿ ಸದಾಶಿವಪ್ಪನ ಒಂದು ಹೇಳ್ತಿರ್ತಾರೆ ಸ್ಲೋಗನ್ ಏನಂತ, ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ, 3 ಲೋಕದ ಗಂಡ
ಹಿಂಡ ಆಡಿದವರ ಗಂಡ, ಮುಂದೆ ಆಡಿದವರ ಗಂಡ. 3 ಲೋಕ ಪುಂಡಿ ಪಚಾರ್ಕಿ. ಮಹಾತ್ಮರನ್ನ ಕೆಣಕುವುದು, ಮಹಾತ್ಮರ ಬಗ್ಗೆ ನಿಂದ ಆಡುವುದು ಅಂತಂದರೆ ಮಹಾತ್ಮರು ಹೆಂಗಿರ್ತಾರೆ ಅನ್ನೋದಕ್ಕೆ ಸದಾಶಿವ ಮುತ್ಯನ ಬಗ್ಗೆ ಹೇಳುವಂಥದ್ದು. ಹಿಂದೆ ಆಡಿದವರ ಗಂಡ, ಮುಂದೆ ಆಡೋವ್ರ ಗಂಡ ಅಂದ್ರೆ ಮಹಾತ್ಮರ ಬಗ್ಗೆ ಹಿಂದ್ಗಡೆ ಆಡ್ತಿರ್ತಾರಲ್ಲ, ಬಾಯಿಗೆ ಬಂದಂಗೆ ನಿಂದ ಮಾಡೋದು. ಇದು ಎಲ್ಲಿ ಬಿಲ್ಲಾರ್ದ ನಾಯಿ ಹಂಗಾದ ಏನು ನಾಲಿಗೆ ಏನು ಹೇಳ್ತದೆ ಹಂಗೆ ಹೇಳ್ಕೊತಾನೆ ಹೋಗೋದು. ಅದು ಅದಕ್ಕಂತಾರವರು ಅಂಥವ್ರನ್ನ ಯಾವ ಪ್ರೀತಿ ಒಳಗೆ ಭಗವಂತ ಹೆಂಗೆ ಏನು ಮಾಡ್ತಾನೆ ಹೇಳೋಕ್ಕಾಗುವುದಿಲ್ಲ. ಹಂಗೆ ಇವ್ರು ಅರಿಯದ ಮಾಡಿದ ಕರ್ಮ ಸಾವಿಗೆ ಸೇರಿನ ಹಂಗೆ ಆಗ್ತದೆ ಅಂತಂದ್ರೆ, ಒಬ್ಬವ ಕುಡುಗೋಲು ತಗೊಂಡು ಆಡ ಮೇಸಕ್ಕೆ ಹೋಗಿದ್ದಂತೆ. ಏನ್ರಿ, ಕುಡುಗೋಲು ತಗೊಂಡು ಆಡ ಮೇಸಕ್ಕೆ ಹೋಗಿದ್ದ. ಆಡ ಮೇಸಕ್ಕೆ ಹೋಗಿರುವಂಥ ಪ್ರಸಂಗದೊಳಗೆ ಒಂದು ಬನ್ನಿ ಗಿಡದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಆತು ಅಂತ ಬನ್ನಿ ಗಿಡದ ಕೆಳಗೆ ಮಕ್ಕೊಂಡ. ಬನ್ನಿ ಗಿಡದ ಕೆಳಗೆ ಮಕ್ಕೊಂಡಿರುವಂಥ ಪ್ರಸಂಗದ ಸ್ವಲ್ಪ ನಿದ್ದೆ ಜಾರಿಗೆ ಅದು ಬಿಸಿಲು ಹಂಗೆ ಮ್ಯಾಗ ಬರ್ಕೋತ ಮಗ್ಲು ಕುಡುಗೋಲು ಇಟ್ಟಿದ್ದಲ್ಲ, ಆ ಕುಡುಗೋಲಕ್ಕೆ ಒಂದು ಕಟ್ಗೆ ಕಟ್ಟಿದ್ದ. ಎದಕ್ಕೆ? ಆಡುಗಳಿಗೆ ಒಂದಿಷ್ಟು ಮೇವು ಕಟ್ ಮಾಡ್ಯಾಕಂತ. ಅವನು ಸ್ವಲ್ಪ ಮುಗ್ಧನಾಗಿರುವಂಥ ಹುಡುಗ ಆ ನಿದ್ದಿಗಣ್ಣಂಗೆ ಕೈಯ ಹೋಗಿ ಆ ಕುಡುಗೋಲ ಮೇಲೆ ಬಿತ್ತು ನೋಡು. ಅದು ಯಾವಾಗ ಕುಡುಗೋಲ ಮೇಲೆ ಬಿತ್ತಲ್ಲ, ಮತ್ತು ಬಿಸಿಲು ಬಿದ್ದಿತ್ತು ಒಂದು ತಾಸುಗಟ್ಟಲೆ, ಮತ್ತು ಅದು ಕುಡುಗೋಲು ತಂಪಾಗಿತ್ತು ನೋಡ್ರಿ. ಅದು ತಂಪಾಗಿತ್ತು. ಏನಾಗಿತ್ತು? ಯಾವಾಗ ಚರ್ರಂಗೆ ಸುಡ್ತಲ್ಲ, ಪಟ್ನೆ ಎದ್ದು ಕುತ್ಕೊಂಡು ಆ ಕುಡುಗೋಲು ಮುಟ್ಟಿ ನೋಡಿದ. ನಾವು ಮುಗ್ಧ ಹುಡುಗ ಮುಟ್ಟಿ ನೋಡಿದ. ಅವು ತಿಳ್ಕೊಂಡ, ಯವ್ವ ಇರೋದೊಂದು ಕುಡುಗೋಲ್ಗೆ ಜ್ವರ ಬಂದಾವು ಅಂದ. ನಾವು ಮತ್ತು ಜ್ವರ ಬಂದ್ರೆ ಏನು ಮಾಡ್ಬೇಕೀಗ? ಏನು ಮಾಡ್ತೀರಿ ನೀವು ಜ್ವರ ಬಂದಾಗ? ದವಾಖಾನಿಗೆ ಹೋಗಿರಲಿಲ್ಲ. ಕುಡುಗೋಲು ತೊಗೊಂಡು ಸೀದಾ ದವಾಖಾನಿಗೆ ಓಡಿ ಹೋದ. ದವಾಖಾನಿಗೆ ಹೋಗಿ ಡಾಕ್ಟ್ರ್ ಮುಂದೆ ಹೇಳಿದ, ಸಾಹೇಬ್ರ ನನ್ನ ಕುಡುಗೋಲಿಕ್ಕೆ ಜ್ವರ ಬಂದವ್ರಿ ಅಂದ. ಅವ ಡಾಕ್ಟ್ರ್ ಅಂದ, ಮೊದಲ ಮುಗ್ಧ ಮನುಷ್ಯ, ಇನ್ನು ಬಂದಿಲ್ಲ ಅಂತೀಯ ನಂಬಂಗಲ್ಲ. ಅದು ಸುಡಾಕತ್ತದ ಕರೆ. ಇವು ಒಂದಷ್ಟು ನಾಟಕ ಮಾಡಿ ಮೊದಲ ಗಿರಾಕಿಗಳು ಪೇಷಂಟ್ ಇಲ್ಲಾರಕ್ಕೆ ಇವು ಸೊಳ್ಳೆ ಹೊಡ್ಕೋತೀವಿ ಕೂತಿದ್ದ. ಒಂದು ಸ್ವಲ್ಪ ಸ್ಟೆಥೋಸ್ಕೋಪ್ ಹಾಕಿದಂಗೆ ಮಾಡಿ, ಹೌದಪ್ಪ ಜ್ವರ ಇದ್ದದ್ದು ಕರೆ ಐತಿ, ಮತ್ತು ಇದಕ್ಕೆ ಜ್ವರ ಕಡಿಮೆ ಆಗಬೇಕಾಗಿತ್ತು ಅಂದ್ರೆ ಜ್ವರದಾಗ ಇಂಜೆಕ್ಷನ್ ಕೊಡಬಾರ್ದು. ಡಾಕ್ಟರ್ ಅಂತಿರ್ತಾರೆ ನೋಡಿರಿ, ಭಾಳ ಜ್ವರ ಇದ್ದಾಗ ಇಂಜೆಕ್ಷನ್ ಕೊಡಬಾರ್ದು. ಅದಕ್ಕೆ ಒಂದಿಷ್ಟು ಗುಳಿಗೆ ಕೊಡ್ತೀನಿ ಅಂತ ಗುಳಿಗೆ ಕೊಟ್ಟ. ಮತ್ತು ಈ ಗುಳಿಗೆ ಹೆಂಗೆ ನುಂಗಿಸಿದ್ರಿ, ಇದಕ್ಕೆ ಬಾಯಿ ಎಲ್ಲೈತಿ ಅಂದ ನಾವು. ಮತ್ತು ನುಂಗಿಸ್ಬೇಕಲ್ಲ ಅದಕ್ಕೆ. ಅವಾಗ ಡಾಕ್ಟರ್ ಅಂದ, ಏನಿಲ್ಲ ತಮ್ಮ, ಈ ಇದು ತಗೋ, ಕುಡುಗೋಲು ತಗೊಂಡು ಬಾವಿ ದಂಡಿಗೆ ಹೋಗಿ ಒಂದಿಷ್ಟು ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಗುಳಿಗೆ ಎಲ್ಲ ಮೈ ತುಂಬ ಹಚ್ಚಿ ಒಂದು ಹಗ್ಗ ಕಟ್ಟಿ ಒಂದು 10 ನಿಮಿಷ ನೀರಾಗಿ ಬಿಡು, ಆಮೇಲೆ ಜಗ್ಗಿ ಬಿಡು, ಜ್ವರ ಎಲ್ಲ ಕಡಿಮೆ ಅಕ್ಕಾವು ಅಂದ ನಾವು. ಆಯ್ತು ರೀ ಸಾಹೇಬ್ರೆ, ಮತ್ತು ಎಕ್ಸ್ಟ್ರಾ 1-2 ಗುಳಿಗೆ ಇಟ್ಕೋ, ಒಂದು 4 ಗುಳಿಗೆ ಕೊಟ್ಟು ಕಳಿಸಿದ್ದು. ಅಟ್ಟಕ್ಕೆ ಅಂದ, ಮತ್ತು ಕಡಿಮೆ ಆದ್ರೆ ಚಲೋ ಆತ್ರಿ ಅಂತ ತಿಳ್ಕೊಂಡು $100 ಇಟ್ಟಾವು. ಮೊದಲು ಗಿರಾಕಿ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು $100 ಕಿಶೆ ಇಟ್ಕೊಂಡು ಅವು $100 ಬಡ್ದು ಗುಳಿಗೆ ತೊಗೊಂಡು ಬಂದ. ಅವು ಹೇಳಿದಂಗೆ ತಿಕ್ಕಿ ಒಂದಿಷ್ಟು ಹಚ್ಚಿ ಹಗ್ಗ ಕಟ್ಟಿ ಬಾವ್ಯಾಗ ಬಿಟ್ಟು 10 ನಿಮಿಷ ಆದಮೇಲೆ ಜಗ್ಗಿದ ಮೇಲೆ ಏನಾಗಿತ್ತದು? ಜ್ವರ ಎಲ್ಲ ಹೋಗಿದ್ದು. ಅದು ನಿಜವಾಗಲೂ ವೈದ್ಯೋ ನಾರಾಯಣ ಹರಿ ಅಂದಾರ ನಾವು. ಡಾಕ್ಟ್ರಿಗೆ ನಿಜವಾಗಲೂ ದೇವ್ರಂತ ಕರೆದಾರ. ನಾನು ಕುಡುಗೋಲು ಬದುಕಿಸಿದ ಅಂತ ತಿಳ್ಕೊಂಡು ಕುಡುಗೋಲು ತೊಗೊಂಡು ಮಣಿಗೆ ಹೋಗಿ ನೋಡಿದ್ರೊಳಗಾಗಿ ಅವ್ರು ವಯಸ್ಸಿನ ಮುದುಕಿ ಆಗಿತ್ತು. ಅದು ಜ್ವರ ಬಂದು ಅದು ನೆಳ್ಳಾಡ್ಕೋತ ಅದು ಮಕ್ಕೊಂತಿತ್ತು ನೋಡ್ರಿ. ಅಲ್ಲಿ ಮಗ ಅಂತದು ಮುದುಕಿ. ಯಾಕೆ ಬೇ ನಾವು? ಇಲ್ಲಪ್ಪ, ಯಾಕೋ ಒಂದು ಸ್ವಲ್ಪ ಮೈಯಾಗ ಭಾಳ ಜ್ವರ ಬಂದಂಗೆ ಕಾಣ್ತಾವ, ಥಂಡಿ ಜ್ವರ ಬಿಟ್ಟಾವ, ಸ್ವಲ್ಪ ದವಾಖಾನಿಗೆ ಕರ್ಕೊಂಡು ಹೋಗು ಅಂತ ಅದು ಮುದುಕಿ. ಅವಾಗ ಇವಂದ, ಯವ್ವ ನಿನಗೆ ಹೆಂಗೆ ಜ್ವರ ಬಂದಾವಲ್ಲ, ನಿನ್ನ ಹಂಗೆ ಕುಡುಗೋಲಕ್ಕೆ ಜ್ವರ ಬಂದಿದ್ದು, ಈಗ ದವಾಖಾನಿಗೆ ಹೋಗಿ ಗುಳಿಗೆ ತೊಗೊಂಡು ಬಂದೀನಿ, ನಿನಗೂ ಅದನ್ನ ಮಾಡ್ತೇನೆ ತಡಿ ಅಂತ ತಿಳ್ಕೊಂಡು ಸೀದಾ ಅವನ್ನ ಹೊತ್ಕೊಂಡು ಅದು ಎಲ್ಲಿಗೆ? ನೋಡ್ರಿ, ನೀವು ಯಾವಾಗ ಮಾಡಿರಿ ಹಿಂಗೆ? ಅವನ್ನ ಹೊತ್ಕೊಂಡು ಹೋಗಿ ಬಾವಿ ದಂಡೆ ಮ್ಯಾಗ ಕುಂದ್ರಿಸಿ, ಅವು ಅಣಾಕತ್ತಿಲ್ಲ, ಏನು ಮಾಡಾಕತ್ತಿಲ್ಲ, ಹಿಂಗೆ ಯಾಕೆ ಬಾವಿ ಮೇಲೆ ತೊಗೊಂಡು ಹೊಂಟೆ ಅಂತ ಹಾಕಿ ನೀ ಸುಮ್ಮನೆ ಕುಂದ್ರಿ, ನಿನಗೆ ಜ್ವರ ಕಡಿಮೆ ಆಗ್ಬೇಕಲ್ಲ, ಸುಮ್ಮನೆ ಕುಂದ್ರು. ಗುಳಿಗೆ ತೊಗೊಂಡು ತಿಕ್ಕಿದ, ಮೈ ತುಂಬೆಲ್ಲ ಹಚ್ಚಿ ಹೇಳ್ತೀನಿ ನಿಮ್ಮ ಮುಂದೆ, ಹಗ್ಗ ತೊಗೊಂಡು ಕಾಲಿಗೆ ಕಟ್ಟಿ ದರ ಅಂತ ಬಾವ್ಯಾಗ ಬೆಟ್ಟ. ಎಷ್ಟು ನಿಮಿಷ ಬಿಡಬೇಕು? ಏನಾಗಿತ್ತದು? 10 ನಿಮಿಷ ಬಿಟ್ಟದಕ್ಕೆ ಮ್ಯಾಗ ಹತ್ತಿತ್ತದ ಮುದುಕಿ. ಅರಿಯದ ಮಾಡಿದ ಕರ್ಮ ಸಾವಿಗೆ ಶರಣು ಅಂತಾರೆ. ಇವೆಲ್ಲ ಅರಿಲಾರ್ದ ಮಾಡಿರ್ತಕ್ಕಂಥ ಕರ್ಮಗಳು ಹಿಂಗೆಲ್ಲ ಸಾವಿಗೆ ಶರಣಾಗಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಆ ದ್ವಾರಪಾಲಕರಿಗೆ ಗೊತ್ತಾಗ್ತಾ ಇಲ್ಲ, ಇವರು ಸಾಕ್ಷಾತ್ ಪಾರ್ವತಿಯ ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ದಾನಮ್ಮ ಮತ್ತು ಸೋಮನಾಥರು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಿಲ್ಲ.
ಯಾವಾಗ ಬಾಕಲ ಹಾಕಿದ ತಕ್ಷಣದೊಳಗೆ ಅಲ್ಲಿ ಮಾಯ ಆಗ್ತಾರೆ. ಮಾಯ ಆಗಿ ಅಲ್ಲಿ ಮಾಯ ಆಗಿರ್ತಕ್ಕಂಥ ದಾನಮ್ಮ ಸೋಮನಾಥರು ಒಳಗಡೆ ಹೋಗಿ ಗರ್ಭಗುಡಿ ಒಳಗೆ ವಿಷ್ಣುವಿನ ಮುಂದುಗಡೆ ಹೋಗಿ ಅಲ್ಲಿ ದರ್ಶನ ಕೊಡಕತ್ತಾರೆ. ದಂಪತಿಗಳು ಸಮೇತವಾಗಿ ಒಳಗಡೆ ಹೋಗಿ ಕಂಚಿ ಒಳಗಡೆ ಇರ್ತಕ್ಕಂಥ ವಿಷ್ಣುವಿನ ಮುಂದುಗಡೆ ಒಳಗಡೆ ಹೋಗಿ ದರ್ಶನ ಕೊಟ್ಟ ತಕ್ಷಣದೊಳಗೆ ಕಲ್ಲು ಮೂರ್ತಿಯಾಗಿರ್ತಕ್ಕಂಥ ವಿಷ್ಣುವಿನ ಮೂರ್ತಿ ಜೀವಂತವಾಗಿ ಆ ದಾನಮ್ಮ ಮತ್ತು ಸೋಮನಾಥರ ಪಾದಕ್ಕೆ ನಮಸ್ಕಾರ ಮಾಡ್ತದಂಥದ್ದು ಕಂಚಿನ ಮೂರ್ತಿ. ಯಾವಾಗ ವಿಷ್ಣುವಿನ ಮೂರ್ತಿ ನಮಸ್ಕಾರ ಮಾಡಿದ ತಕ್ಷಣದೊಳಗೆ ಇವರಿಬ್ಬರು ಆ ವಿಷ್ಣುವಿನ ತಲೆಯ ಮೇಲೆ ಹಸ್ತ ಇಟ್ಟು ಹೊರಗಡೆ ಬಂದು ಬಿಡ್ತಾರೆ. ಬೆಳಿಗ್ಗೆ ಎದ್ದು ಇವು ಪೂಜಾರಿ ಹೋಗಿ ಪೂಜೆ ಮಾಡಬೇಕಂತ ನೀರು ಹಾಕಕ್ಕೆ ನೋಡ್ತಾನೆ. ನೀರು ಹಾಕಕ್ಕೆ ನೋಡಿದ ತಕ್ಷಣದೊಳಗೆ ತಲೆ ಮೇಲೆ ಲಿಂಗು ಉದ್ಭವ ಆಗೈತೆ. ಅಲ್ಲಿ ಏನಿದು ಹಿಂಗ್ಯಾಕೆ ಲಿಂಗು ಇಲ್ಲಿ ಬಂದು ಕೂತ್ಕೊಂಡದ ಅಂತ ತಿಳ್ಕೊಂಡು ಅವಂಗೆ ಆಶ್ಚರ್ಯ ಆಗ್ತದೆ. ದ್ವಾರಪಾಲಕರಿಗೆ ಬಂದು ಕೇಳಿದಾಗ ಅವಾಗ ದ್ವಾರಪಾಲಕರಂತಾರೆ, ಇಲ್ಲ ಮತ್ತು ಯಾರೋ ಹಿಂಗೆ ದಂಪತಿಗಳು ಬಂದಿದ್ದರು, ಅವ್ರಿಗೆ ಹಿಂಗೆ ಹಾಕಿದ್ದೀವಿ, ಹಿಂಗೆ ಒಳಗಡೆ ಹೋಗಿ ಬಿಟ್ಟಿದ್ರು, ಹಿಂಗೆಲ್ಲ ಆಗ್ಯದ. ಅವಾಗ ಈ ಪೂಜಾರಿ ಹೋಗಿ ಊರೊಳಗಿರುವಂಥ ರಾಜನಿಗೆ ಸುದ್ದಿ ಮುಟ್ಟಿಸ್ತಾನೆ. ಯಾರೋ ಮೋಡಿ ಮಾಠ ಮಂತ್ರ ಮಾಡಿ ವಿಷ್ಣುವಿನ ತೆರೆ ಮೇಲೆ ಲಿಂಗ ಬರುವಂಗೆ ಮಾಡ್ಯಾರ, ಯಾರೋ ಇಬ್ಬರು ದಂಪತಿಗಳು ಅಂತ ತಿಳ್ಕೊಂಡು ಹೇಳಿದ ಮೇಲೆ ಅವಾಗ ರಾಜ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಅನಾಥರು, ನಿರ್ಗತಿಕರು, ಕುರುಡರು, ಕುಂಟರು, ಕಣ್ಣು ಕಾಣದೇ ಇರತಕ್ಕಂಥ ಕುರುಡರು, ಕಾಲು ಇರದೇ ಇರತಕ್ಕಂಥ ಕುಂಟರು, ಕೈಗಳನ್ನು ಕಳೆದುಕೊಂಡಿರ್ತಕ್ಕಂಥ ಎಲ್ಲ ಹೇಳೇನರು ಎಲ್ಲರೂ ಸಹಿತ ಸೇರಿಕೊಂಡು ವಿಚಾರ ಮಾಡ್ತಾರೆ. ಅವಾಗ ಆ ರಾಜ ಅವ್ರಿಗೆಲ್ಲರಿಗೆ ಆದೇಶ ಕೊಟ್ಟುಬಿಟ್ಟ, ಬರೀ ಉಣ್ಣೋದು ತಿನ್ನೋದು ಜೀವನ ಆಗೋದಿಲ್ಲ, ಆ ಯಾರೋ ಇಬ್ಬರು ದಂಪತಿಗಳು ಬಂದಾರಂತ, ಯಾರೋ ಮೋಡಿ ಮಾಡೋರು ಬಂದಾರಂತ, ಎಲ್ಲದಾರು ಹುಡುಕಾಡ್ಕೊಂಡು ಕರ್ಕೊಂಡು ಬರಲಿ ಅವ್ರು ಇಟ್ಟಂದುಕೊಂಡು. ಮತ್ತು ರಾಜನ ಆಳಾಗಿರ್ತಕ್ಕಂಥವ್ರು ಅವರು ಕಣ್ಣು ಕಾಣದೇ ಇರತಕ್ಕಂಥ ಅಂಧರಿಗೆ ಅನಾಥರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ರಾಜ ಏನು ಹೇಳ್ತಾನಂದ್ರೆ ಕೇಳಬೇಕಲ್ಲ, ಆಯಿತು ಅಂತ ತಿಳ್ಕೊಂಡು ಹೋಗಬೇಕಂತ ವಿಚಾರ ಮಾಡ್ತಿರ್ತಾರೆ. ಬಹಳಷ್ಟು ಮಂದಿಗೆ ಕಣ್ಣು ಕಾಣದೇ ಇರತಕ್ಕಂಥ ಕುರುಡರಿಗೆ, ತಂದೆ ತಾಯಿಗಳಿಗೆ ಬೇರೆಡವಾಗಿರ್ತಕ್ಕಂಥ ಎಷ್ಟೋ ಮಕ್ಕಳನ್ನು ಗದಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಕರ್ಕೊಂಡು ಬಂದು ರಾಜನ ರೀತಿ ಒಳಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವ್ರು ಪಂಡಿತ್ ಪಂಚಾಕ್ಷರ ಗವಾಯಿಗಳು ಅಂತ ನಾವೆಲ್ಲರೂ ಕೂಡ ಹೇಳ್ಕೊಂಡು ಬರ್ತೀವಿ. ಎಲ್ಲರಿಗೂ ತಾವೆಲ್ಲ ನೋಡ್ತೀರಿ ಅತ್ತಿನ ಒಳಗೆ ಹೋದಾಗೆಲ್ಲ. ಜೀವಂತ ಹುಲಿರಾಯನು ಸಹಿತ ಬಂದು ಕಾಡು ಮೃಗ, ಆ ಕಾಡು ಪ್ರಾಣಿ ಹುಲಿರಾಯ ಶಿವಯೋಗಿಗಳಿಗೆ ನಮಸ್ಕಾರ ಮಾಡ್ತದಂತಂದ್ರೆ ಅದ್ರ ಎದುರ ಶಕ್ತಿ ಅಂತಂದ್ರೆ ಇಷ್ಟಲಿಂಗೈನ ಶಕ್ತಿ, ಅದು ಎಂಥವರನ್ನು ಕೂಡ ಬಗ್ಗಿಸ್ತದ ಅನ್ನೋದಕ್ಕೆ ಅವೆಲ್ಲ ಉದಾಹರಣೆಗಳನ್ನು ನಾವೆಲ್ಲ ಕಾಣ್ಕೊಂಡು ಬರ್ತೀವಿ. ಬಹಳ ದೂರದ ಇತಿಹಾಸ ಬೇಡ. ಬಹಳಷ್ಟು ಜನ ಅಮಾವಾಸ್ಯೆಗೊಮ್ಮೆ ವಿಶೇಷ ಕಾರ್ಯಗಳಿದ್ದಾಗ ಈ ಶಿರಹಟ್ಟಿಯಿಂದ ಐಗಿಳಿ ಅಪ್ಪಯ್ಯಪ್ಪನ ಮುತ್ತಿನ ಗುಡಿಗೆ ಪಾದಯಾತ್ರೆ ಹೋಗ್ತಾರೆ. ಐಗಿಳಿ ಅಪ್ಪಯ್ಯಪ್ಪನ ಗುಡಿಗೆ ಪಾದಯಾತ್ರೆ ಹೋಗುವಾಗ ಅಪ್ಪಯ್ಯಪ್ಪನ ಸಹಿತ ಬಹಳ ಸಾಕಷ್ಟು ಪವಾಡಗಳನ್ನು ಮಾಡಿರ್ತಕ್ಕಂಥ ನಮ್ಮ ಸನ್ನಿವೇಶಗಳನ್ನು ನೋಡ್ತೀವಿ. ಯಾವಾಗ ಅಪ್ಪಯ್ಯಪ್ಪ ಮುತ್ಯ ಮಠದೊಳಗೆ ಕುಂತಿರುವಂಥ ಪ್ರಸಂಗದೊಳಗೆ ಒಂದು ಊರಿನ ಗ್ರಾಮಸ್ಥರು, ಅದರೊಳಗೆ ಒಂದು 4 ಮಂದಿ ಡಕಾಯಿತರು ಅಂದರೆ ಕಳ್ಳರು. ಆ ಕಳ್ಳರು ಒಂದು ಎತ್ತಿನ ಬಂಡಿ ತುಂಬ ಮಾದಲಿ ತುಂಬ್ಕೊಂಡು ಬಂದಿದ್ರು. ಅವರು ಏನ್ರಿ ಮಾದಲಿ ತುಂಬ್ಕೊಂಡು ಬಂದಿದ್ರು. ಮಾದಲಿ ತುಂಬಿಕೊಂಡು ಇನ್ನೇನು ದಾಸೋಹ ಮಾಡಬೇಕು ಕಾರ್ಯಕ್ರಮದೊಳಗೆ ಅಂತ ತಿಳ್ಕೊಂಡು ಆ ಮಾದಲಿ ತುಂಬಿಕೊಂಡು ಬರುವಂಥ ಪ್ರಸಂಗದೊಳಗೆ ಅಪ್ಪಯ್ಯ ಮುತ್ಯ ಗೊತ್ತಾಗ್ತದಂತ, ಎಲ್ಲ ಹುಚ್ಚುಗಳು ಇವರು ಎಂಥ ಪ್ರಸಾದ ತಗೊಂಡು ಬಂದು ದಾಸೋಹ ಮಾಡಕತ್ತಾರಲ್ಲ. ಅವಾಗ ಅಪ್ಪಯ್ಯ ಮುತ್ಯ ಅಲ್ಲಿರ್ತಕ್ಕಂಥವ್ರಿಗೆ ಹೇಳ್ತಾರಂತ, ಅಲ್ಲಿರುವಂಥವ್ರಿಗೆಲ್ಲರಿಗೆ ಹೇಳ್ತಾರ, ನೋಡ್ರಪ್ಪ ಅವರು ದಾಸೋಹಕ್ಕೋಸ್ಕರವಾಗಿ ಆ ಮಾದಲಿ ತಗೊಂಡು ಬರಕತ್ತಾರ, ಯಾರು ಆ ಮಾದಲಿ ಪ್ರಸಾದವನ್ನು ಉಪಯೋಗಿಸಬಾರ್ದು, ತೆಗೆದುಕೊಳ್ಳಬಾರ್ದು ಅಂತ ಹೇಳ್ತಾರೆ. ಯಾಕ್ರಿ? ಇಲ್ಲ, ಆ ಮಾದಲಿ ಪ್ರಸಾದದೊಳಗೆ ಅದು ಮಾದಲಿ ಅಲ್ಲ, ಅದರೊಳಗೆ ಹುಳ ವಿಷಸರ್ಪಗಳದಾವ, ಅದನ್ನು ಯಾರು ತಗೋಬಾರ್ದು ಅಂತ ಹೇಳ್ತಾರೆ. ಅವಾಗ ಇಷ್ಟು ಮಾತಾಡ್ತಾ ಇರುವಂಥ ಪ್ರಸಂಗದೊಳಗೆ ಆಗಲೇ ಆ ಮಾದಲಿಯ ಬಂಡಿ ನೇರವಾಗಿ ಅಪ್ಪಯ್ಯ ಮುತ್ಯನ ಸಮೀಪ ಬಂದುಬಿಡ್ತು. ಅಲ್ಲಿರ್ತಕ್ಕಂಥ ಅವ್ರಂತಾರ, ಇಲ್ರಿ ಅಪ್ಪವ್ರ, ಮತ್ತಿದು ಹಾವು ವಿಷಸರ್ಪಗಳಿಲ್ಲ, ಇದರೊಳಗೆ ಮಾದಲಿನ ಐತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಬರ್ತಾರೆ ವೇದಿಕೆ ಮೇಲೆ ಬರ್ತಾರೆ. ಈ ಕಡೆ ಲಕ್ಷ ಕೊಡ್ರಿ, ಅಲ್ಲಿ ಅಪ್ಪವ್ರು ಬರ್ತಾರೆ, ಅಪ್ಪವ್ರ ಜೊತೆಗೆ ಬರ್ತಾರೆ ಅವರು. ಈ ಕಡೆ ಲಕ್ಷ ಕೊಡ್ರಿ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದವ್ರು ಎಲ್ಲರೂ ಸಹಿತ. ಏನು ಹೇಳಕತ್ತೀನಿ ನೀವು? ಆ ವಿಷಸರ್ಪವಾಗಿರ್ದಿಲ್ಲ, ಅದು ನಿಜವಾಗಿಯೂ ಸಹಿತ ಅದು ಒಂದು ಸಹಿತ ಮಾದಲಿ ಪ್ರಸಾದನಾಗಿತ್ತು. ಅವ್ರು ಹೇಳಿದಾಗ ಅವ್ರಂತಾರೆ, ಇಲ್ಲ ಅದು ನಿಮಗೆ ಹಂಗೆ ಕಾಣಕತ್ತದ, ಆದರೂ ಸಹಿತ ಅದನ್ನು ತಗೋಬೇಡ್ರಿ ಅಂತ ಹೇಳ್ತಾರೆ. ಇಟ್ಟು ಹೇಳಿದುಕೊಳ್ಳಿ ಇವ್ರು ಹೋಗಿ ನೋಡ್ತಾರೆ. ಯಾರು? ಅಪ್ಪಯ್ಯ ಮುತ್ತನ ಭಕ್ತಿರ್ತಲ್ಲ, ಇವ್ರು ಹೋಗಿ ನೋಡಿದಾಗ ಅದು ಮಾದಲಿ ಹೋಗಿ ಅದು ವಿಷಸರ್ಪ ಹಾವು ಕಂಡಂಗೆ ಆಗಕತ್ತಿ ಈ ಎಲ್ಲ ಭಕ್ತರಿಗೆ.
ಯಾಕೆ ಹಿಂಗಾಗಕತ್ತಿತ್ತು ಅಂತಂದರೆ ಅವಾಗ ಆ ಭಕ್ತರಿಗೆಲ್ಲ ತಿಳಿಸಿ ಹೇಳ್ತಾರಪ್ಪ ಅವರು, ಇಲ್ಲ ಅವರು ಕೆಟ್ಟ ಕಾರ್ಯವನ್ನು ಮಾಡಿ ಆ ಹಣದಿಂದ ತೆಗೆದುಕೊಂಡು ಬಂದು ಮಾದಲಿ ಪ್ರಸಾದ ಮಾಡಬೇಕಂತ ತೆಗೆದುಕೊಂಡು ಬಂದಾರ, ಅದಕ್ಕೋಸ್ಕರವಾಗಿ ಅದನ್ನು ತಗೋಬೇಡ ಅಂತ ಹೇಳಿದ್ದೆ ಅಂತ ಹೇಳ್ತಾರೆ. ಯಾವ ಕೆಟ್ಟ ಕಾರ್ಯ ಮಾಡಿ ತೆಗೆದುಕೊಂಡು ಬಂದಿದ್ರು ಅಂತಂದರೆ, ಅವರು ಡಕಾಯಿತರು 4 ಮಂದಿ ಪರಮ ಪೂಜ್ಯರು ವೇದಿಕೆಗೆ ತಿಳ್ಕೊಂಡು ಕೇಳಿದಾಗ ಅವಾಗ ಅಪ್ಪವ್ರು ಹೇಳ್ತಾರಂತ, ಅಪ್ಪಯ್ಯ ಮುತ್ತೆ ಹೇಳ್ತಾರಂತ, ನೋಡ್ರು ಆ ಮಾದಲಿ ಪ್ರಸಾದ ಹೆಂಗೆ ತಗೊಂಡು ಬಂದಾರ ಅಂತಂದ್ರೆ ಅವರು ಒಂದಿಷ್ಟು ಮಣಿಯನ್ನು ತುಡುಗು ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಆ ಮಣೆ ತುಡುಗು ಆತು, ಮಣೆ ತುಡುಗು ಆದಮೇಲೆ ಯಶಸ್ವಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲಾರ್ದಂಗೆ ಮಣೆ ತುಡುಗು ಆಯಿತು ಅಂತಂದರೆ ಮಾತ್ರ ಅದನ್ನು ಅಪ್ಪಯ್ಯ ಮುತ್ತನಿಗೆ ಒಂದಿಷ್ಟು ಮಾದಲಿ ಪ್ರಸಾದ ತೆಗೆದುಕೊಂಡು ಹೋಗ್ತೀನಿ ಅಂತ ಸಂಕಲ್ಪ ಮಾಡಿದ್ರಂತ. ಅದಕ್ಕೋಸ್ಕರವಾಗಿ ಅದು ಯಶಸ್ವಿ ಆಗಿತ್ತು, ಅದಕ್ಕೆ ಆ ಹಣದಿಂದ ಮಾದಲಿ ತಗೊಂಡು ಬಂದಾರ ಹುಚ್ಚ ಅಂತ ಹೇಳಿದ್ರು ಅವರು. ಅಂಥ ಎಲ್ಲ ಮಹಾತ್ಮರಿಗೆ ನಾವು ಅಪ್ಪಯ್ಯ ಮುತ್ತನಂಥವರಿಗೆ, ಅತನಿಯ ಮುರುಗೇಂದ್ರ ಶಿವಯೋಗಿಗಳಂಥವರಿಗೆ ತ್ರಿಕಾಲ ಜ್ಞಾನಿಗಳು ಅಂತ ಕರ್ಕೊಂಡು ಹೋಗ್ತೀವಿ ಎಲ್ಲ. ಹಾಗೆ ಗುಡ್ಡಾಪುರ ದಾನಮ್ಮ ತಾಯಿಯನ್ನು ಸಹಿತ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ತನ್ನೊಳಗೊಂದು ಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾತಾಯಿ. ಹೋದಲ್ಲೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಲೀಲೆಗಳನ್ನು ಮಾಡ್ತಾ ಬಂದಿರತಕ್ಕಂಥ ಮಹಾತಾಯಿ. ನಿನ್ನಿನ ದಿವಸ ತಾವೆಲ್ಲ ಕೇಳಿದ್ರಿ, ಬಳ್ಳಾರಿ ಜಿಲ್ಲೆ ಒಳಗೆ ಹಾಲುವಿಯ ಗ್ರಾಮದೊಳಗೆ ಒಂದು ನಡೆದಿರ್ತಕ್ಕಂಥ ಅಚಾತುರ್ಯ ಘಟನೆಯನ್ನು ತಾವೆಲ್ಲ ಕೇಳಿದಿರಿ. ಸತ್ತಿರ್ತಕ್ಕಂಥ ವಿಷ ಉಣಿಸಿರ್ತಕ್ಕಂಥ ಮಗನನ್ನು ರಕ್ಷಣೆ ಮಾಡ್ತಾಳೆ. ಬಾವಿ ಒಳಗೆ ಬಿದ್ದಿರ್ತಕ್ಕಂಥ ಮಗನಿಗೆ ತಾನೇ ಸ್ವತಃ ಹೋಳಿಗೆಯನ್ನು ಉಳಿಸಿದ್ಲು ಅನ್ನುವಂಥ ಲೀಲೆಗಳನ್ನೆಲ್ಲ ತಾವೆಲ್ಲ ಕೇಳ್ಕೊಂಡು ಬಂದಿರಿ. ಈಗ ಆ ದಾನಮ್ಮ ತಾಯಿ ಮತ್ತು ಸೋಮಲಿಂಗರು ಶ್ರೀಶೈಲಕ್ಕೆ ಬಂದು ಪಾತಾಳ ಗಂಗೆ ಒಳಗೆ ಸ್ನಾನವನ್ನು ಮುಗಿಸಿ ಅಲ್ಲೇ ಇರತಕ್ಕಂಥ ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡಿಕೊಂಡು ಅಲ್ಲಿಂದ ಕದಳಿವನ ಎಲ್ಲ ದರ್ಶನಗಳನ್ನು ಮಾಡಿಕೊಂಡು ನೇರವಾಗಿ ಅವರು ರಾಮೇಶ್ವರದ ಕಡೆ ಪಾದಯಾತ್ರೆಯನ್ನು ಬೆಳೆಸ್ತಾರೆ. ಯಾವಾಗ ರಾಮೇಶ್ವರದ ಕಡೆಗೆ ಪಾದಯಾತ್ರೆಯನ್ನು ಬೆಳೆಸಿರುವಂಥ ಪ್ರಸಂಗದೊಳಗೆ ರಾಮೇಶ್ವರ ಲಿಂಗವನ್ನು ನೋಡಬೇಕು ಅಂತ ತಿಳ್ಕೊಂಡು ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಹೊರಗಡೆ ಬರುವಂಥ ಪ್ರಸಂಗದೊಳಗೆ ಇದೇನು ಬನಶಂಕರಿಗೆ ಹೋಗಿರ್ತೀರಿ. ಆ ಬಾದಾಮಿಯ ಬನಶಂಕರಿಯಿಂದ ಒಂದು 6 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥದ್ದೇ ಶಿವಯೋಗ ಮಂದಿರ ಅನ್ನುವಂಥದ್ದು. ಇಲ್ಲಿರ್ತಕ್ಕಂಥ ಪರಮ ಪೂಜ್ಯರು ನಾವೆಲ್ಲರೂ ಸಹಿತ ಇವತ್ತಿನ ಸಮಾಜದೊಳಗೆ ಇಷ್ಟೆಲ್ಲ ಕಾರ್ಯವನ್ನು ಮಾಡಬೇಕಾಗಿತ್ತು ಅಂತಂದರೆ ನಮಗೆಲ್ಲ ಆಶ್ರಯದಾತ ಯಾರು ಅಂತಂದ್ರೆ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳವರು. ನೀವೆಲ್ಲ ಇವತ್ತಿನ ದಿವಸ ನೋಡ್ತೀರಿ, ಸಕ್ಕರೆ ತಯಾರಾಗಬೇಕಾಗಿತ್ತು ಅಂದರೆ ಸಕ್ಕರೆ ಫ್ಯಾಕ್ಟ್ರಿಗಳನ್ನು ನೋಡ್ತೀರಿ, ವಿಭೂತಿ ಫ್ಯಾಕ್ಟ್ರಿಗಳನ್ನು ನೋಡ್ತೀರಿ. ಆದರೆ ಸ್ವಾಮಿಗಳನ್ನು ತಯಾರಿಸುವಂಥ ತರಬೇತಿ ಕೇಂದ್ರ ಯಾವುದು ಅಂತಂದ್ರೆ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ. ಅಷ್ಟೇ ಅಲ್ಲದೆ ಕುಮಾರಜ್ಜವರು ಪಂಚಾಕ್ಷರಿ ಗವಾಯಿಗಳು ಹೇಳ್ತಾರೆ, ನೋಡ್ರಪ್ಪ ನಿಮಗಿಬ್ಬರಿಗೂ ಕಾಣದೇ ಇರತಕ್ಕಂಥವ್ರು ನೀವು ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿಬೇಕು. ನಿಮ್ಮ ಹಾಗೆ ಎಷ್ಟೋ ಮಂದಿ ಕಣ್ಣು ಕಾಣದೇ ಇರತಕ್ಕಂಥ ಅಂಧ ಮಕ್ಕಳು, ತಂದೆ ತಾಯಿಗಳಿಗೆ ಬೇಡವಾಗಿರ್ತಕ್ಕಂಥ ಮಕ್ಕಳಿಗೆ ನೀವು ಆಶ್ರಯದಾತರಾಗಬೇಕು. ಹೆಂಗೆ ಆಶ್ರಯದಾತರಾಗಬೇಕು? ಸಂಗೀತವನ್ನು ಕಲಿಸಬೇಕು. ಅವರು ಸಹಿತ ಹಳ್ಳಿಗಳಿಗೆ ಪುರಾಣ ಪ್ರವಚನ ಸಂದರ್ಭದೊಳಗೆ ಸಂಗೀತ ಸೇವೆಯನ್ನು ಮಾಡ್ತಾ ತಮ್ಮ ಉಪಜೀವನವನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ನೀವು ಸಂಗೀತ ಶಾಲೆಯನ್ನು ತೆಗೀರಿ ಅಂತ ಕುಮಾರಜ್ಜವರು ಹೇಳಿದ್ದಕ್ಕೆ ಗದಗಿನೊಳಗೆ ವೀರೇಶ್ವರ ಪುಣ್ಯಾಶ್ರಮ ಅನ್ನುವಂಥದ್ದು ಅಂಧ ಮಕ್ಕಳಿಗೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸಂಗೀತ ಶಾಲೆ. ಇವತ್ತು ಸಂಗೀತ ಕಾಣಕತ್ತಿರಲ್ಲ. ಇದು ಯಾರ ಕೊಡುಗೆ ಅಂತಂದ್ರೆ ಅಪ್ಪ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳವರ ಕೊಡುಗೆ. ಹೀಗೆ ಕುಮಾರ್ ಅಜ್ಜವರು ಅಂಧ ಅನಾಥರಿಗೆ ಆಶ್ರಯದಾತರಾಗಿದ್ದ ಹಾಗೆ ಇಲ್ಲಿ ರಾಜ ಆಶ್ರಯ ಕೊಟ್ಟಿರ್ತಕ್ಕಂಥ ಅಂಧರು, ಅನಾಥರು, ನಿರ್ಗತಿಕರು ಆ ಇಬ್ಬರು ದಂಪತಿಗಳನ್ನು ಹುಡುಕಾಡ್ಕೊಂಡು ಊರು ಹೊರಗಡೆ ಬರ್ತಾರೆ. ಅಲ್ಲಿ ಕುಳಿತಿದ್ರು ಇಬ್ಬರು ದಂಪತಿಗಳು. ಯಾರು? ದಾನಮ್ಮ ಮತ್ತು ಸೋಮನಾಥರು. ಆ ಇಬ್ಬರನ್ನ ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡು ಬಂದಿರುವಂಥ ಕಣ್ಣು ಕಾಣದೇ ಇರುವಂಥವರು ಇವರು ಕೈ ಹಿಡ್ಕೊಂಡು ಬಂದ ತಕ್ಷಣ ಏನೇನು ಅಲ್ಲಿ ಇರ್ತಕ್ಕಂಥ ದಂಪತಿಗಳನ್ನು ನೋಡಿದ ತಕ್ಷಣದೊಳಗೆ ಆ ಕಾಲುಗಳನ್ನು ಕಳೆದುಕೊಂಡಿರ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಕಾಲು ಹೋಗಿರ್ತಕ್ಕಂಥ ಕಾಲುಗಳು ಬರಲಿಕ್ಕೆ ಆರಂಭ ಆಯಿತು. ಬರೀ ದಾನಮ್ಮ ತಾಯಿ ದೃಷ್ಟಿಯಿಂದಲೇ ಹೋಗಿರ್ತಕ್ಕಂಥ ಕಾಲುಗಳು ಮರಳಿ ಬರಲಿಕ್ಕೆ ಆರಂಭ ಆಯಿತು. ಕಣ್ಣು ಕಳ್ಕೊಂಡಿರ್ತಕ್ಕಂಥವ್ರು ಮತ್ತೊಬ್ಬರ ಕೈ ಹಿಡ್ಕೊಂಡು ಹೋಗುವಾಗ ದಾನಮ್ಮ ತಾಯಿ ಬರೀ ದೃಷ್ಟಿಯಿಂದನೇ ಹೋಗಿರ್ತಕ್ಕಂಥ ಕಣ್ಣುಗಳು ಮರಳಿ ಬಂದು, ಯಾವಾಗ ಈ ಸುದ್ದಿ ಆ ರಾಜನಿಗೆ ಹೋಗಿ ಮುಡುತ್ತದೆ. ಯಾರು ಹಿಂಗೆ ಮೂಡಿ ಮಾಡಕತ್ತಾರಲ್ಲ, ವಿಷ್ಣುವಿನ ಮೂರ್ತಿ ಮೇಲೆ ಲಿಂಗ ಸ್ಥಾಪನೆ ಮಾಡಿದರು, ಕಣ್ಣು ಕಾಣದೇ ಇರ್ತಕ್ಕಂಥ ಎಷ್ಟೋ ಅಂಧ ಮಕ್ಕಳಿಗೆ ಕಣ್ಣು ಕೊಟ್ಟರು, ಕಾಲುಗಳನ್ನು ಕಳ್ಕೊಂಡಿರ್ತಕ್ಕಂಥ
ಕುಂಟರಿಗೆ ಕಾಲುಗಳನ್ನು ಬರುವ ಹಾಗೆ ಮಾಡಿರ್ತಕ್ಕಂಥ ಮಹಾತಾಯಿ ಯಾರಿರಬಹುದು ಅಂತ ತಿಳ್ಕೊಂಡು ಸ್ವತಃ ರಾಜನೇ ಬಂದು ಆ ದಂಪತಿಗಳನ್ನು ದರ್ಶನ ಮಾಡ್ಕೊಳ್ತಾನೆ. ದರ್ಶನ ಮಾಡಿಕೊಂಡಾಗ ಯಾರು ತಾಯಿ ನೀವು ಇಷ್ಟೊಂದು ವಿಶೇಷ ಲೀಲೆಗಳನ್ನು ಮಾಡೋಕತ್ತಿರಲ್ಲ, ಯಾರು ನೀವು ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಇಬ್ಬರು ದಂಪತಿಗಳಂತಾರೆ, ನಮ್ಮನ್ನು ಕೇಳಬೇಡ್ರಿ, ನಡೀರಿ, ನಿಮ್ಮ ವಿಷ್ಣುವಿನೇ ಕೇಳಾಕತ್ತ ನಡೀರಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಆ ವಿಷ್ಣುವಿನ ಮುಂದಗಡೆ ಹೋಗಿ ನಿಂತಾಗ ಕಲ್ಲಿನ ಮೂರ್ತಿಯಾಗಿರ್ತಕ್ಕಂಥ ವಿಷ್ಣು ಜೀವಂತವಾಗಿ ಹೇಳ್ತಾನೆ, ನೋಡ್ರಪ್ಪ ರಾಜರೇ, ಇವರು ಸಾಮಾನ್ಯ ದಂಪತಿಗಳಲ್ಲ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಸ್ವರೂಪದೊಳಗ ಭೂಲೋಕದೊಳಗ ಬಂದು ಗಂಡ ಹೆಂಡತಿ ಹೆಂಗಿರಬೇಕು, ಶರಣ ದಂಪತಿಗಳು ಹೆಂಗಿರಬೇಕು, ಗುರು ಶಿಷ್ಯರ ಬಾಂಧವ್ಯ ಹೆಂಗಿರಬೇಕು ಅನ್ನುವಂಥದ್ದನ್ನು ಈ ಸಮಾಜಕ್ಕೆ ಬೋಧನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ ದಾನಮ್ಮ ಸೋಮನಾಥರು ಅಂತ ತಿಳ್ಕೊಂಡು ಸ್ವತಃ ವಿಷ್ಣುವಿನ ಮೂರ್ತಿ ಹೇಳ್ತದಂತ. ಅವಾಗ ವಿಷ್ಣು ಕಂಚಿ ಹೋಗಿ ಅವತ್ತಿನಿಂದ ಶಿವಕಂಚಿ ಆಯಿತು ಅಂತ ಸ್ವತಃ ರಾಜನ ಒಂದು ಶಾಸನದೊಳಗೆ ಬರೆದಿರ್ತಕ್ಕಂಥ ಇತಿಹಾಸ ಅದು. ಹೀಗೆ ದಾನಮ್ಮ ಸೋಮನಾಥರು ಮಾಡದೇ ಇರತಕ್ಕಂಥ ಕಾರ್ಯಗಳೆಲ್ಲ ಹೇಳ್ತೀವಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ದಾನಮ್ಮ ಮತ್ತು ಸೋಮನಾಥರು ಮಾಡದೇ ಉಳಿದಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಗಳಿಲ್ಲ. ಹೀಗೆ ಅಲ್ಲಿಂದ ನೇರವಾಗಿ ರಾಮೇಶ್ವರದಿಂದ ವಿಷ್ಣು ಕಂಚಿಯಿಂದ ನೇರವಾಗಿ ಮತ್ತೆ ಕಾಶಿ ಕಡೆ ಯಾತ್ರೆ ಮಾಡೋಣ ಅಂತ ತಿಳ್ಕೊಂಡು ಇಬ್ಬರು ದಂಪತಿಗಳು ಕೊಡುಕೊಂಡು ಕಾಶಿ ಕಡೆ ಯಾತ್ರೆಯನ್ನು ಬಳಸ್ತಾರೆ. ಯಾವಾಗ ಕಾಶಿಗೆ ಹೋಗಬೇಕು ಅಂತಂದರೆ ಮತ್ತೆ ಅದೇ ಆಂಧ್ರ ಪ್ರದೇಶದೊಳಗಿರುವಂಥ ಮತ್ತು ಆದವಾಣಿ ಗ್ರಾಮಕ್ಕೆ ಬರ್ತಾರೆ. ಆದವಾಣಿಯ ಗ್ರಾಮದೊಳಗೆ ಗ್ರಾಮದ ಮಧ್ಯದೊಳಗಿರ್ತಕ್ಕಂಥ ಒಂದು ದೇವಸ್ಥಾನದೊಳಗೆ ಬಂದು ಉಳ್ಕೊಳ್ತಾರೆ ಇಬ್ಬರು ದಂಪತಿಗಳು. ಅದು ದೀಪಾವಳಿ ಅಮಾವಾಸ್ಯೆ ದಿವಸ ಆಗಿತ್ತು. ದೀಪಾವಳಿ ಅಮಾವಾಸ್ಯೆ ದಿವಸ ಆಗಿತ್ತು. ಅದರ ಮರುದಿವಸ ದೀಪಾವಳಿ ಪಾಡ್ಯ ಇತ್ತು. ಮಕ್ಕಳೇ, ಕೈ ಕಟ್ ಬಾಯಿ ಮುಚ್ಚ. ಪಾಡ್ಯ ದಿವಸ ಆ ಇಡೀ ಊರಿನ ಜನ ಎಲ್ಲರೂ ಸೇರಿಕೊಂಡು ಅವತ್ತು ಒಂದು ಕಾರ್ಯ ಮಾಡಾಕತ್ತಿದ್ರು. ಏನು? ಉಡಿ ತುಂಬಿಕೊಳ್ಳುವಂಥ ಕಾರ್ಯ. ಲಕ್ಷ್ಮೀ ಪೂಜೆ ಅಂತ ಮಾಡಂಗಲ್ಲ, ಪ್ರತಿಯೊಬ್ಬರ ಮನೆ ಒಳಗೂ ಸಹಿತ ಲಕ್ಷ್ಮೀ ಪೂಜೆ ಅಂತ ಕಾರ್ಯಕ್ರಮ ಮಾಡಾಕತ್ತಿದ್ರು. ಲಕ್ಷ್ಮೀ ಪೂಜೆ ಮಾಡುವಂಥ ಸಂದರ್ಭದೊಳಗೆ ಅವಾಗ ಎಲ್ಲರೂ ಮಾತಾಡ್ಕೊಳಕತ್ತಿದ್ರು. ಎಲ್ಲರೂ ಕೂಡಿಕೊಂಡು ಮನೆಗೆ ಆ ನೈವೇದ್ಯ ಮಾಡಿಕೊಂಡು ಆ ಊರೊಳಗಿರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನದೊಳಗೆ ಉಳಿದಿರುವಂಥ ದಂಪತಿಗಳು ಅದೇ ಮಲ್ಲಯ್ಯನ ದೇವಸ್ಥಾನ ಉಳ್ಕೊಂಡಿದ್ರು. ಮಲ್ಲಯ್ಯನ ದೇವಸ್ಥಾನಕ್ಕೆ ನೈವೇದ್ಯ ತಗೊಂಡು ಬಂದಾಗ ಎಲ್ಲರೂ ಮಾತಾಡ್ಕೊಳಕತ್ತಿದ್ರಂತ ಊರಿನ ಜನ ಎಲ್ಲ. ಏನವ, ಇವತ್ತು ನಮ್ಮ ಮನೆಗೆ 4 ಮುತ್ತೈದೆಯರೇ ಆಗಿ ಬರ್ತಾನಂತ ಒಪ್ಕೊಂಡಾರ, ಮತ್ತು 5ನೇ ಮುತ್ತೈದನೇ ಸಿಗೋಳಲ್ಲಿಗ್ಯಾರ, ಯಾರಿಗೆ ಹೇಳಬೇಕು 5ನೇ ಮುತ್ತೈದೆಯನ್ನು? ಎಲ್ಲರೂ ಮಾತಾಡ್ಕೋತ ಬರುವಾಗ ಅಲ್ಲೇ ಕುಳಿತಿರ್ತಕ್ಕಂಥ ದಂಪತಿಗಳಿಗೆ ಹೋಗಿ ಕೇಳ್ತಾರೆ, ಯಾರಪ್ಪ ತಾವು, ಯಾರು ನೀವು, ಎಲ್ಲಿಂದ ಬಂದಿರಿ, ಏನು ಹಿಂಗೆ ಕೂತಿರಲ್ಲ? ಅವಾಗ ದಾನಮ್ಮ ಮತ್ತು ಸೋಮನಾಥರಂತಾರೆ, ಇಲ್ಲಪ್ಪ, ಮತ್ತು ನಾವು ಹಿಂಗೆ ಸಂಚಾರಿಗಳಾಗಿ ಬಂದೀವಿ. ಅವಾಗ ಹೇಳಿದ ತಕ್ಷಣದೊಳಗೆ ಅವಾಗ ಬಂದಿರತಕ್ಕಂಥ ಒಬ್ಬ ಮುತ್ತೈದೆ ಅಂತಾಳ, ಇಲ್ವಾ, ಮತ್ತು ನೀನು ನಮ್ಮ ಮನೆಗೆ ಸರಿಯಾಗಿ 12 ಗಂಟೆಗೆ 4 ಮಂದಿ ಮುತ್ತೈದರು ಬರ್ತಾರೆ, 5ನೇ ಮುತ್ತೈದೆಯಾಗಿ ನೀನು ಬಂದು ಉಡಿ ತುಂಬಿಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಆ ದಾನಮ್ಮ ತಾಯಿಗೆ. ಆಯಿತು ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ಕುಂಕುಮ ಹಚ್ಚಿದ್ರು ನೋಡ್ರಿ. ಹೆಣಿಗೆ ಕುಂಕುಮ ಹಚ್ಚಿದ್ರೆ ಏನ್ರಿ, ಬರ್ತೀವಿ ಅಂತ ಬೆಳ್ಳಿದಲ್ಲಿ ಕೊಟ್ಟಂಗದು, ಹೌದಲ್ಲ? ಕುಂಕುಮ ಹಚ್ಚಿದ ತಕ್ಷಣದೊಳಗೆ ಒಪ್ಕೊಳ್ತಾಳೆ ದಾನಮ್ಮ ತಾಯಿ. ಒಪ್ಕೊಂಡಾದ ಮೇಲೆ ಮತ್ತೆ ಹಂಗೆ 2 ಬರ್ತಾರೆ, 3 ಮಂದಿ ಬರ್ತಾರೆ, 4 ಮಂದಿ, ಹಿಂಗೆ ಇಡೀ ಊರೊಳಗಿರ್ತಕ್ಕಂಥ 101 ಮನೆ ಒಳಗೆ 101 ಹೆಣ್ಮಕ್ಕಳು ಬಂದು ಸಹಿತ ಕುಂಕುಮ ಹಚ್ಚಿದ್ರೆ ಎಲ್ಲರಿಗೂ ಒಪ್ಕೊಳ್ತಾಳೆ. ಸರಿಯಾಗಿ 12 ಗಂಟೆಗೆ ನಾನು ಮನೆಗೆ ಬರ್ತೀನಿ ಅಂತ ಒಪ್ಕೊಂಡು ಕುಂಕುಮ ಹಚ್ಕೊಳ್ತಾಳೆ ದಾನಮ್ಮ ತಾಯಿ. ಹೆಂಗೆ ಸಾಧ್ಯ ರೀ ಇದು? ಎಲ್ಲರಿಗೂ ಏಕಕಾಲಕ್ಕೆ 12ಕ್ಕೆ ಬರ್ತಾನಂತ ಹೇಳ್ತಾಳೆ. ನೀವು ಮನೆಗೆ ಹಬ್ಬ ಹರಿದಿನಿದ್ದಾಗ ಒಂದು 4 ಮಂದಿ ಬಂದು ಮುತ್ತೈದಕ್ಕೆ ನೀನು ಮನೆಗೆ ಬರ್ಬೇಕಂತ ತಿಳ್ಕೊಂಡು ಕುಂಕುಮ ಹಚ್ಚಿ ಹೋದ್ರೆ 4 ಮನೆ ಅಡ್ಡಾಡಿ ಬರೋದ್ರೊಳಗೆ ಕುರಿಕಾಣಿ ಬಿದ್ದಿರ್ತಾವೆ, ಹೌದಿಲ್ಲವ? ಸುಸ್ತಾಗೈತೆ ಅಂತ ತಿಳ್ಕೊಂಡು ನೋಡ್ಬೇಕಾರೆ ಕೆಲವೊಬ್ರು ಅವುಗಳು ಮಾಡ್ತಿರ್ತಾರಲ್ಲ. ಯಾವಾಗ 101 ಮನೆಗೆ ಬರ್ತಾನೆ ಅಂತ ತಿಳ್ಕೊಂಡು ಏಕಕಾಲಕ್ಕೆ ಒಪ್ಕೊಂಡಿರ್ತಕ್ಕಂಥ ದಾನಮ್ಮ ಹೆಂಗೆ ಹೋಗಲಿಕ್ಕೆ ಸಾಧ್ಯ? 4 ಮಂದಿ ಮುತ್ತೈದರು ಎಲ್ಲರೂ 101 ಮನೆ ಒಳಗೆ ಬಂದು ಉಡಿ ತುಂಬಿಸ್ಕೊಳ್ಬೇಕಂತ ತಿಳ್ಕೊಂಡು ಕೂತ್ಕೊಂಡಾರ. ಇನ್ನೇನು 5ನೇ ಮುತ್ತೈದೆ 12 ಗಂಟೆಗೆ ಬರ್ತಾಳಂತ ತಿಳ್ಕೊಂಡು ಎಲ್ಲರೂ ಬಾಕಲದೊಳಗೆ ನೋಡಾಕತ್ತಾರ. ಸರಿಯಾಗಿ 12 ಗಂಟೆ, ಮಧ್ಯಾಹ್ನ 12 ಗಂಟೆ ಏಕಕಾಲಕ್ಕೆ 101 ಮನೆ ಒಳಗೆ 5ನೇ ಮುತ್ತೈದೆಯಾಗಿ ಉಡಿ ತುಂಬಿಕೊಳ್ಳುವಂಥ ಕಾರ್ಯವನ್ನು ದಾನಮ್ಮ ತಾಯಿ ಮಾಡ್ತಾಳೆ. 5ನೇ ಮುತ್ತೈದೆಯಾಗಿ ಉಡಿ ತುಂಬಿಕೊಳ್ತಾಳೆ. ಇದು ದಾನಮ್ಮ ತಾಯಿ ಲಿಂಗ ಪೂಜಾ ಶಕ್ತಿಯಿಂದ ಬಂದಿರತಕ್ಕಂಥ ಒಂದು ಲೀಲೆ. ಪ್ರತಿನಿತ್ಯನೂ ಲಿಂಗ ಪೂಜೆಯನ್ನು ಮಾಡುವುದು, ಅದರಿಂದ ತನ್ನೊಳಗೊಂದು ಶಕ್ತಿಯನ್ನು ಪಡ್ಕೊಂಡು ಏಕಕಾಲಕ್ಕೆ 101 ಮುತ್ತೈದರಿಗೆ ಉಡಿ ತುಂಬುವಂಥ ಕಾರ್ಯವನ್ನು ಮಾಡಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಮತ್ತು ಅದೇ ಗುಡಿ ಒಳಗೆ ಬಂದು ಕೂತ್ಕೊಳ್ತಾರೆ. ಕುಳಿತಿರುವಂಥ ಸಂದರ್ಭದೊಳಗೆ ಮತ್ತು ಸಾಯಂಕಾಲ ಆ ಊರೊಳಗೊಂದು ಸಂಪ್ರದಾಯ ಇತ್ತು. ಏನ್ರಿ, ಪ್ರತಿ ಅಮಾವಾಸ್ಯೆಗೊಮ್ಮೆ
ಅಮಾವಾಸ್ಯೆ ಮರುದಿವಸ ಶಿವಾನುಭವ ಕಾರ್ಯಕ್ರಮ ಅಂತ ಮಲ್ಲಯ್ಯನ ಗುಡಿಯಾಗ ಮಾಡ್ತಿದ್ರು ಅವರು. ಊರೊಳಗಿರುವಂಥ ಎಲ್ಲ ಹೆಣ್ಮಕ್ಳು ಬಂದು ಅಲ್ಲಿ ಕೂಡ್ಕೊಳ್ಳೋದು, ಒಂದಿಷ್ಟು ಹಾಡುಗಳನ್ನು ಹಾಡುವುದು, ವಚನಗಳನ್ನು ಹೇಳುವುದು ಎಲ್ಲರೂ ಮಾಡ್ಬೇಕಂತ ತಿಳ್ಕೊಂಡು ಮರುದಿವ್ಸ ಅಮಾವಾಸ್ಯೆ ಮರುದಿವ್ಸ ಪಾಡ್ಯ ದಿವಸ ಅವ್ರು ಬಂದಾಗೆಲ್ಲ ಮಾತಾಡಕತ್ತಿದ್ರು. ಅವರು ಎಷ್ಟು ಜನ 101 ಮಂದಿ ಮಾತಾಡಕತ್ತಿದ್ರು. ನಮ್ಮ ಮನೆಗೆ 4 ಮಂದಿ ಮುತ್ತೈದೆ ಸಿಕ್ಕಿದ್ರು, 5ನೇ ಮಂದಿ ಯಾರು ಅಂತ ತಿಳ್ಕೊಂಡು ನೋಡುವಾಗ ಈ ಹೆಣ್ಮಗಳಿಗೆ ನಾವು ಕುಂಕುಮ ಹಚ್ಚಿ ಹೋಗಿದ್ದೀವಿ, ಈ ತಾಯಿನೇ ಬಂದು ನಮ್ಮ ಮನೆ ಒಳಗೆ ಉಡಿ ತುಂಬಿಕೊಂಡಾಳ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡಕತ್ತಾಗ ಎಲ್ಲರಿಗೂ ಆಶ್ಚರ್ಯ ಆಗಕತ್ತು. ಹೆಂಗೆ ಸಾಧ್ಯ ಇದು? ಏಕಕಾಲಕ್ಕೆ 101 ಮನೆ ಒಳಗೆ ಉಡಿ ತುಂಬಿಸ್ಕೊಳಕ್ಕೆ ಹೆಂಗೆ ಸಾಧ್ಯ? ಇದು ಹೆಣ್ಣು ಮಗಳು ಸಾಮಾನ್ಯ ಹೆಣ್ಣು ಮಗಳಲ್ಲ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಸ್ವರೂಪದೊಳಗೆ ನಮಗೆ ಊರಿಗೆ ಬಂದಾರ ಅಂತ ತಿಳ್ಕೊಂಡು ಎಲ್ಲರೂ ಬಂದ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರ. ಆ ತಾಯಿಯಿಂದ ಒಂದಿಷ್ಟು ಉಪದೇಶಗಳನ್ನು ಪಡ್ಕೊಳ್ತಾರೆ.